ಎಲ್ಲರಿಗೂ ನಮಸ್ಕಾರ. ಪ್ರಜಾಕಿರಣಕ್ಕೆ ಸ್ವಾಗತ. ಆಸ್ತಿ ಖರೀದಿ ಮಾಡೋ ಮೊದಲು ನೀವು ನಿಮ್ಮ ಸ್ವತ್ತಿನ ಬಗ್ಗೆ ತಿಳ್ಕೊಳ್ಳೋದು, ಗಮನ ಹರಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ವಿಡಿಯೋನ ನೋಡಿ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳಿ. ಮೊದಲನೇದಾಗಿ ವಿಲೇಜ್ ಮ್ಯಾಪ್ ಚೆಕ್ ಮಾಡಬೇಕು. ಈ ಮ್ಯಾಪ್ನಲ್ಲಿ ನಿಮ್ಮ ಸರ್ವೆ ನಂಬರ್ ಗುರುತಿಸಿ ನಿಮ್ಮ ಖರೀದಿ ಮಾಡ್ತಿರುವಂತಹ ಸ್ವತ್ತಿನ ಮೂಲಕ ಯಾವುದಾದ್ರೂ ರಾಜಕಾಲುವೆ ಹೋಗ್ತಿದ್ಯಾ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಜಾಗ ಇದೆಯಾ ಅನ್ನೋದನ್ನ ಪರೀಕ್ಷಿಸೋದು ಮರಿಬಾರದು. ನಂತರ ನಿಮ್ಮ ಸ್ವತ್ತಿನ ಸರ್ವೆ ನಂಬರ್ RTC ಅಂದ್ರೆ ರೆಕಾರ್ಡ್ ಆಫ್ ರೈಟ್ಸ್ ಟೆನೆಂಟ್ಸ್ ಆ್ಯಂಡ್ ಕ್ರಾಪ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. RTC ಮೂಲಕ ನೀವು ಖರೀದಿ ಮಾಡುವಂತಹ ಯಾವುದೇ ಸ್ವತ್ತಿನ ಮಾಲೀಕರನ್ನ ಅಂದ್ರೆ ಮೂಲ ಮಾಲೀಕರ ದಾಖಲೆ RTCಯಲ್ಲಿ ಇರುತ್ತೆ. ಹಾಗೆ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಯಾವುದೇ ಯೋಜನೆಗಳೇನಾದ್ರೂ ಇದೆಯಾ, ಉದಾಹರಣೆಗೆ BDA, KIA, DBA ಅಥವಾ ಯಾವುದೇ ಕಾನೂನು ರೀತಿಯ ವ್ಯಾಜ್ಯ ಇದೆಯಾ ಅನ್ನೋದನ್ನ ಸಂಪೂರ್ಣವಾಗಿ ಪರಿಶೀಲಿಸಿ. ಅಷ್ಟೇ ಅಲ್ಲ, ಸರ್ವೆ ನಂಬರ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಬಿ ಖರಾಬ್ ಜಾಗ ಅಂತ ಏನಾದ್ರೂ ಇದೆಯಾ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ. ಅಂತಹ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನ ಖರೀದಿ ಮಾಡಿ. ಬಿ ಜಾಗ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜಾಗ ಆಗಿರುತ್ತೆ. ಅಂತಹ ಜಾಗದ ಸ್ವರೂಪ, ಹಕ್ಕುಗಳ ದಾಖಲೆಗಳ ಎಲ್ಲಾ ವಿವರಗಳನ್ನ ಸಂಪೂರ್ಣವಾಗಿ ಖಚಿತಪಡಿಸಿಕೊಳ್ಳಿ. ನಂತರವೇ ನೀವು ಆಸ್ತಿಯನ್ನ ಖರೀದಿ ಮಾಡಿ. ಹಾಗಾಗಿ ಈ 3 ಅಂಶಗಳನ್ನ ಸರಿಯಾಗಿ ಗಮನಿಸಿ. ನಂತರವೇ ನಿಮ್ಮ ಆಸ್ತಿಗೆ ಬಂಡವಾಳವನ್ನ ಹೂಡಿ. ಒಂದು ತಪ್ಪು ಪರಿಶೀಲನೆ ನಿಮ್ಮ ಇಡೀ ಸೇವಿಂಗ್ಸ್ ಮಣ್ಣು ಪಾಲು ಮಾಡುವಂತಹ ಅಚಾತುರ್ಯ ಆಗಬಾರ್ದು. ಅದಕ್ಕೋಸ್ಕರ ಈ ರೀತಿಯ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಇದೇ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.